ಹಲೋ ಗೈಸ್, RCB ಮೇಲೆ ಸ್ವತಂತ್ರ GT ನಾಯಕ ಶುಭ್ಮನ್ ಗಿಲ್ ಅವರು ಏನು ಮಾತಾಡಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಟೆಲಿಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಅದೇ ಥರ ಇನ್ನು ಸೋತ ಮೇಲೆ GT ನಾಯಕ ಶುಭ್ಮನ್ ಗಿಲ್ ಅವರು ಏನು ಮಾತಾಡಿದ್ದಾರೆ ಅಂತ ಕೇಳಿದ್ರೆ ವಿರಾಟ್ ಬಗ್ಗೆನೂ ಕೂಡ ಇವರು ಮಾತಾಡಿದ್ದಾರೆ. ನಮ್ಮ RCB ತಂಡದಲ್ಲಿ ಗೆದ್ದುಕೊಂಡು ಈಗ 7ನೇ ಸ್ಥಾನಕ್ಕೆ ಅಂಕಪಟ್ಟಿಯಲ್ಲಿ ಏರಿದೆ. 11 ಪಂದ್ಯ ಆಡಿ ನಾವು 4 ಗೆದ್ದು 7 ಸೋತ್ವಿ. ಹೀಗಾಗಿ 8 ಅಂಕ ಸಂಪಾದಿಸಿ RCB 7ನೇ ಸ್ಥಾನಕ್ಕೆ ಏರಿದೆ ಅಂತ ಹೇಳ್ಬೋದು. ಅದೇ ಥರ ನಮ್ಮ RCB ತಂಡದ ಆಟಗಾರರು ಕೂಡ ಅದ್ಭುತವಾಗಿ ನಿನ್ನೆ ಆಡಿದರು. ಇನ್ನು ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ನಿನ್ನೆ ಕ್ಲಿಕ್ ಆಯಿತು. ಬಟ್ ಈ ಒಂದು ಪಂದ್ಯದ ಬಳಿಕ ಅಂದರೆ GT ನಾಯಕ ಮೇನ್ ನಾಯಕನಾದಂತಹ ಶುಭ್ಮನ್ ಗಿಲ್ ಏನು ಹೇಳಿದ್ದಾರೆ ಅಂತ ಕೇಳೋದಾದರೆ ನೋಡ್ಬೋದು. ನಮಗೆ ಈ ಒಂದು ಪಂದ್ಯ ಏನಪ್ಪ ಅಂದರೆ ಈಸಿ ಇರಲಿಲ್ಲ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪಂದ್ಯದಲ್ಲಿ ನಾವು 0ದಿಂದ ಸ್ಟಾರ್ಟನ್ನು ಸರಿಯಾಗಿ ಮಾಡಲಿಲ್ಲ. ಹೀಗಾಗಿ ಪವರ್ ಪ್ಲೇಯಲ್ಲಿ ಕೂಡ ನಾವು ಇದೀಗ ಅಬ್ಬರಿಸೋಕ್ಕೆ ಆಗಲಿಲ್ಲ. ಪ್ರಮುಖ ವಿಕೆಟ್ ಕಳೆದುಕೊಂಡು ನಾವು ಸಂಕಷ್ಟಕ್ಕೆ ಸಿಲುಕಿದ್ವಿ. ಬಟ್ ನೆಕ್ಸ್ಟ್ ಮುಂದಿನ ಪಂದ್ಯದಲ್ಲಿ ನಾವು ಇದನ್ನು ತಪ್ಪನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ. ಅದೇ ಥರ ನಾವು ಹಲವು ಪಾಸಿಟಿವ್ ಥಿಂಕ್ಗಳು ಕೂಡ ನಮ್ಮ ತಲೆಯಲ್ಲಿ ಬಂದಿದ್ದು. ಬಟ್ ಈ ಒಂದು ಗೇಮಲ್ಲಿ ಏನಪ್ಪ ಅಂದರೆ ಅದು ಕಂಪ್ಲೀಟ್ ಆಗಿ ಡೆಮಾಲಿಶ್ ಆಗಿದೆ. ಹೀಗಾಗಿ RCB ನಮ್ಮ ಒಂದು ಗೇಮ್ಗೆ ಈಗ ಅಡ್ಡಿ ಬಂದು ಪಂದ್ಯ ಗೆದ್ದುಕೊಂಡಿದೆ. ಬಟ್ ಮುಂದಿನ ಪಂದ್ಯದಲ್ಲಿ ಈ ಒಂದು ಮಿಸ್ಟೇಕನ್ನು ನಾವು ರಿಪೀಟ್ ಮಾಡಲ್ಲ. ಬಟ್ ನಾವು ಇನ್ನೂ ಕೂಡ ಪ್ಲೇ ಆಫ್ಗೆ ರೇಸ್ನಲ್ಲಿ ಇದ್ದೀವಿ ಅಂತ ಶುಭ್ಮನ್ ಗಿಲ್ ಹೇಳಿದರು. ಬಟ್ ಅದೇ ಥರ RCB ತಂಡದ ಆಟಗಾರರಾದ ವಿರಾಟ್ ಆಗಿರ್ಬೋದು, ಡು ಪ್ಲೇಸ್ ಅವರು ಪವರ್ ಪ್ಲೇನಲ್ಲಿ ಚೆನ್ನಾಗಿ ಹೇಳಿದರು. ಹೀಗಾಗಿ ನಮಗೆ ಕೆಲವು ಅಲ್ಲಿಂದನೇ ಈಗ ಕಸಿದುಕೊಂಡ್ರು ಅಂತ ಹೇಳಿದರು. ಅದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.